ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕಕ್ಕೆ ಸ್ವಾಗತ. ವೀಕ್ಷಕರೇ, ಸದ್ಯ ಕರ್ನಾಟಕ ರಾಜಕೀಯ ಪರಿಸ್ಥಿತಿಯನ್ನ ನೋಡಿದ್ರೆ ಕಾಂಗ್ರೆಸ್ನಲ್ಲೂ ಗೊಂದಲಗಳು, ಬಿಜೆಪಿಯಲ್ಲೂ ಗೊಂದಲಗಳು, ಜೆಡಿಎಸ್ಗೆ ರಣೋತ್ಸಾಹ. ಗ್ಯಾರಂಟಿ ಯೋಜನೆಗಳ ಮೇಲೆ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ಯಶಸ್ವಿಯಾಗಿ ಆಡಳಿತವನ್ನ ನಡೆಸ್ತಿದ್ಯಾ? ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿದ್ರೆ ಉಳಿದ ಯಾವ ನಾಯಕರ ಬಾಯಲ್ಲೂ ಈ ಯಶಸ್ಸಿನ ಮಾತು ಕೇಳಿಸ್ತಾ ಇಲ್ಲ, ಈ ವಿಶ್ವಾಸದ ಮಾತು ಕೇಳಿಸ್ತಾ ಇಲ್ಲ. ಕಾಂಗ್ರೆಸ್ ನಾಯಕರಾದಂಥ ಬಿ.ಆರ್. ಪಾಟೀಲ್, ರಾಜು ಕಾಕೆ, ಬೇಳೂರು ಗೋಪಾಲಕೃಷ್ಣ ಎಲ್ಲರೂ ಕೂಡ, ಬಸವರಾಜ ರಾಯರೆಡ್ಡಿ ಅವರು ಸೇರಿದಂತೆ ಎಲ್ಲರೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧವೇ ಮೇಲಿಂದ ಮೇಲೆ ಟೀಕೆಗಳನ್ನ ಮಾಡ್ತಾ ಇದ್ದಾರೆ. ಹೋದಲ್ಲಿ ಬಂದಲ್ಲಿ ಹಾದಿಲಿ ಬೀದಿಲಿ ರಾಜ್ಯ ಸರ್ಕಾರದ ಮಾನ ಮರ್ಯಾದೆ ತೆಗಿತಾವ್ರೆ. ನಿಮ್ಮ ಕ್ಷೇತ್ರದಲ್ಲಿ ಯಾವುದಾದರೂ ಅಭಿವೃದ್ಧಿ ಆಗಬೇಕಂದ್ರೆ ಗ್ಯಾರಂಟಿನ ನಿಲ್ಲಿಸ್ಬೇಕು, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಇದ್ಯಾರೋ ಫಸ್ಟ್ ಟೈಮ್ ಗೆದ್ದಿರೋ MLA ಅಥವಾ ಅಲ್ಲಗ್ ಬುಲಕಲ್ಲಿ ಗೆದ್ದಿರೋ MLA ಅಥವಾ ಬ್ಯಾಕ್ ಡೋರಲ್ಲಿ ಗೆದ್ದಿರೋ MLA ಅಥವಾ ಫಿಕ್ಸಿಂಗ್ ಮಾಡ್ಕೊಂಡು ಗೆದ್ದಿರೋ MLA ಹೇಳಿರೋ ಮಾತಲ್ಲ. ಕಾಂಗ್ರೆಸ್ನ ಹಿರಿಯ ನಾಯಕ, ನಿಜಕ್ಕೂ ಈ ಕ್ಯಾಬಿನೆಟಲ್ಲಿ ಏನು ಪ್ರೆಸೆಂಟ್ ಇದ್ದಾರೆ ಅದರಲ್ಲೇ ಸಚಿವರಾಗಬೇಕಿತ್ತು ಬಸವರಾಜ ರಾಯರೆಡ್ಡಿ ಅವರು. ಬಸವರಾಜ ರಾಯರೆಡ್ಡಿ ಅವರೇ ಹೇಳಿರೋ ಪ್ರಕಾರ ರಾಜ್ಯ ಸರ್ಕಾರದ ಹಣೆ ಬರಹ ಸರಿಯಾಗಿಲ್ಲ. ನಿಮ್ಮ ಕ್ಷೇತ್ರದಲ್ಲಿ ರಸ್ತೆಗಳನ್ನ ಹಾಕಿಸ್ಬೇಕಾ, ಡಾಂಬರೀಕರಣ ಕಾಣಬೇಕಾ, ಮತ್ತೇನಾರು ಅಭಿವೃದ್ಧಿ ಆಗಬೇಕಾ? ಹಾಗಾದರೆ ಗ್ಯಾರಂಟಿಗಳನ್ನ ನಿಲ್ಲಿಸಲೇಬೇಕು ಅಂತ. ವೀಕ್ಷಕರೇ, ಶಾಸಕರೇ ಇಂಥ ಮಾತುಗಳನ್ನು ಹೇಳ್ತಾ ಇದ್ರೆ ಇನ್ನು ಜನಸಾಮಾನ್ಯರು ಯಾವ ಮಟ್ಟಕ್ಕೆ ಹೈರಾಣಾಗಿರಬೇಡ. ನಿಜಕ್ಕೂ ರಾಜ್ಯ ಸರ್ಕಾರದ ಹಣೆ ಬರ ಎಂಥದ್ದು? ಈ ಫ್ರೀ BS ಎಲ್ಲ ಇಟ್ಕೊಂಡು ಓಟ್ ತಗೊಂಡವ್ರು ನಿಜಕ್ಕೂ ಆಡಳಿತ ಕೊಡೋಕ್ಕಾಗುತ್ತಾ? ಡಿ.ಕೆ. ಶಿವಕುಮಾರ್ ಅವ್ರು ನೋಡ್ರಿ 2028ಕ್ಕೂ ನಾವೇ ವಿಧಾನಸೌಧದ ಮುಂದೆ ಪ್ರಮಾಣ ವಚನ ಅಂತ ಹೇಳ್ತಾವ್ರೆ. ನಿಜಕ್ಕೂ ಎಂತಹ ಪಕ್ಷ ಅಥವಾ ಎಂಥ ನಾಯಕರ ಅಧಿಕಾರಕ್ಕೆ ಬರಬೇಕು? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.